ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಧು. ವರ್ಜ್ರಾ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರೋಡ್ಗಳ ವ್ಯವಸ್ಥೆ, ರಸ್ತೆಗಳ ರಿಪೇರಿ ಯಾರು ಮಾಡಿಸ್ಬೇಕು? ಸರ್ಕಾರನ, BBMPನ ಅಥವಾ ನಾರ್ಮಲ್ ಜನಗಳ? ಇದನ್ನು ಹೇಳಿ, ಯಾರು ಮಾಡಿಸ್ಬೇಕು? ಯಾರೋ ಒಬ್ಳು ಹೇಳ್ತಾಳೆ, ನಿನಗೆ ತಾಕತ್ತಿದ್ದರೆ ಸರ್ಕಾರದ ಹತ್ರ ಹೋಗಿ ಫೈಟ್ ಮಾಡು. ಲೇ ಅಮ್ಮಣಿ, ನನ್ನ ಮನೆಗೋಸ್ಕರನೋ ನನ್ನ ರೋಡ್ಗೋ ನಾನಿರೋ ಜಾಗಕ್ಕೂ ನಾನು ಹೇಳ್ತಿಲ್ಲ. ಇಡೀ ಕರ್ನಾಟಕ ಚೆನ್ನಾಗಿರಬೇಕು, ಎಲ್ಲೂ ಆಕ್ಸಿಡೆಂಟ್ಗಳು ನಡೀಬಾರ್ದು. ಎಷ್ಟೋ ಜನ ಹೆಣ್ಮಕ್ಳು ಬೀಳ್ತಿದ್ದಾರೆ ಗಾಡಿಗಳಲ್ಲಿ, ಗಂಡು ಮಕ್ಕಳು ಪ್ರಾಣ ಹೋಗ್ತಿದೆ. ಯಾರ ಪ್ರಾಣಕ್ಕೂ ಹಾನಿ ಆಗಬಾರ್ದು, ಯಾರ ಪ್ರಾಣಗಳು ಹೋಗಬಾರ್ದು, ಎಲ್ಲರೂ ಸುರಕ್ಷಿತವಾಗಿರಬೇಕು. ಇಡೀ ನಮ್ಮ ಕರ್ನಾಟಕದಲ್ಲಿ ರಸ್ತೆಗಳ ವ್ಯವಸ್ಥೆ ಸರಿಯಾಗಬೇಕು. ನಾವೇ ಮಾಡಬೇಕು. ಯಾರೇ ಸರ್ಕಾರ? ಲೇ ಅಮ್ಮಣ್ಣಿ, ಹೇಳ್ದಲ್ಲ ನೀನು, ನಿನ್ನನ್ನು ಯಾವ ರೀತಿ ನಾನು ಪದಗಳಲ್ಲಿ ಬೈದರೂ ಸಾಕಾಗಲ್ಲ. ಬೋಸುಡಿಕೆ, ನೀನು ಹೇಳ್ದಲ್ಲ ನಿನಗೆ ತಾಕತ್ತಿದ್ದರೆ ಸರ್ಕಾರದ ಹತ್ರ ಹೋಗು ಅಂತ. ಲೇ, ನಾನು ಯಾವತ್ತೂ ಸ್ವಾರ್ಥಿ ಅಲ್ಲ. ಮನುಷ್ಯನಾಗಿ ಹುಟ್ಟಿದ್ದೀವಿ, ದೇಶಕ್ಕೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ನಾನು. ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ನಡೆಯೋದು ನಿಲ್ಲಬೇಕು. ನಮ್ಮ ಕರ್ನಾಟಕದಲ್ಲಿ ರಸ್ತೆಗಳ ವ್ಯವಸ್ಥೆ ಸರಿ ಹೋಗಬೇಕು. ಇದಕ್ಕೆ ನಾನು ಓಡಾಡ್ತೀನಿ. ತಾಕತ್ತಿದ್ದರೆ, ನೀನು ಹೆಣ್ಣೆ ಆದರೆ ಈ ಜಂಬ ಕೊಚ್ಕೊಂಡಲ್ಲ ನೆನ್ನೆ ನೀನು ಒಬ್ಬನಿಗೆ ಹುಟ್ಟಿದ್ರೆ ಇದ್ರ ಬಗ್ಗೆ ಮಾತನಾಡ. ನಿಂಗೆ ತಾಕತ್ತಿದ್ರೆ ಲೇವಡಿ. ಲೇ ಸ್ವಾರ್ಥಿ, ಹಂದಿಗಳ ಥರ ತಿನ್ನೋದು, ಮೇಕಪ್ ಮಾಡ್ಕೊಂಡು ರೋಡ್ ಸುತ್ತೋ ಮುಂದೆಗಳಿಗೆ ಏನೇ ಗೊತ್ತು. ಇಷ್ಟು ಕೆಟ್ಟದಾಗ ನನ್ನ ರಚ್ಚಿಗೆ ಬರ್ಸಿದ್ಯಾ, ನಿನ್ಗೆ ಒಳ್ಳೇದಾಗಲ್ಲ. ನನ್ನ ಒಡ ಹುಟ್ಟಿದವರು, ನನ್ನ ಕಟ್ಕೊಂಡಿರೋ ಗಂಡ, ನನ್ನ ಮಕ್ಕಳು ಬಿಟ್ಟು ಬೇರೆಯವ್ರು ನನಗೆ ಯಾರಾದರೂ ಹೊಟ್ಟೆ ಉಸಿದ್ರೆ ಸರ್ವನಾಶ ಆಗೋಗ್ಬಿಡ್ತಾರೆ. ಯಾಕೆಂದರೆ ಇವರೆಲ್ಲ ನನ್ನ ಪ್ರಾಣ. ನನ್ನ ಗಂಡ, ನನ್ನ ಮಕ್ಕಳು, ನನ್ನ ತವ್ರ ಮನೆ, ನನ್ನ ಅತ್ತೆ ಮನೆ ಕೂಡ ನನ್ನ ಪ್ರಾಣ. ಇದನ್ನು ಬಿಟ್ಟು ಬೇರೆ ಯಾರಾದರೂ ನನಗೆ ಹೊಟ್ಟೆ ಉರಿಸಿದ್ರೋ